ಕರ್ನಾಟಕ ಹೈಂದವ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮುತ್ತುರಾಜ್ ಅಧ್ಯಕ್ಷತೆಯಲ್ಲಿ ವಿಜಯನಗರದ ಅಂಬೇಡ್ಕರ್ ವೃತ್ತದಲ್ಲಿ 76ನೇ ಗಣರಾಜ್ಯೋತ್ಸವದ ಆಚರಣೆಯನ್ನು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿ ಸಿಹಿ ವಿತರಿಸಿ ಆಚರಣೆ ಮಾಡಿದರು. ವಕೀಲರಾದ ತುಳಸಿರಾಮ್, ಮುಖಂಡರಾದ ಹೊಸಳ್ಳಿ ರಮೇಶ್, ಭಾಸ್ಕರ್ ಮತ್ತು ಗಂಗಾಧರ್, ಮಧು, ಪೊಲೀಸ್ ಅಧಿಕಾರಿಗಳು, ಪೌರ ಕಾರ್ಮಿಕರು, ಹಿರಿಯ ನಾಗರಿಕರು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಸಂವಿಧಾನದ ಘನತೆಯ ಸಾರಲು, ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ, ಬಾವುಟ ಹಾರುತ್ತ ಬೀಗುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ. ದೇಶಾದ್ಯಂತ 76ನೇ ಸಂವಿಧಾನ ದಿನಾಚರಣೆಯ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಇವತ್ತು 1949 ನವಂಬರ್ 26ರಂದು ಇದನ್ನು ರಚನೆ ಆಯಿತು. ನಂತರ 1950ನೇ ಜನವರಿ 26ಕ್ಕೆ ಇದನ್ನು ಅಂಗೀಕರಿಸಲಾಯಿತು, ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು, ಎಲ್ಲರಿಗೂ ಸಮ ಶಿಕ್ಷಣ, ಎಲ್ಲರಿಗೂ ಈ ದೇಶದಲ್ಲಿ ಎಲ್ಲ ಧರ್ಮದವರಿಗೂ ಕೂಡ ಇರುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಯಾವುದೇ ಧರ್ಮ ವಿರೋಧವಿಲ್ಲ, ಎಲ್ಲ ಧರ್ಮದವರಿಗೂ ಕೂಡ ಸಮಾನ ಹಕ್ಕು ಕೊಟ್ಟಂಥ ಏಕೈಕ ದೇಶ ಯಾವುದಂದರೆ ಅದು ನಮ್ಮ ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನವನ್ನು ಅನೇಕ ದೊಡ್ಡ ರಾಷ್ಟ್ರಗಳು ಕೂಡ ಇದನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಅವರು ಆ ದೇಶಗಳಲ್ಲೂ ಕೂಡ ಇದನ್ನು ಸಂವಿಧಾನವನ್ನು ಕೂಡ ಅಮೇರಿಕಾ ಮತ್ತು ಬ್ರಿಟನ್ನು ಅನೇಕ ದೊಡ್ಡ ರಾಷ್ಟ್ರಗಳು ಕೂಡ ಅವರು ಕೂಡ ಈ ಸಂವಿಧಾನವನ್ನು ಅಳವಡಿಸ್ಕೊಂಡಿದ್ದಾರೆ. ಅಂದರೆ ಇದು ನಮ್ಮ ದೇಶದ ಸಂವಿಧಾನ ಎಷ್ಟು ದೊಡ್ಡ ಕೊಡುಗೆ ಆಗಿರಬೇಕು ಮತ್ತು ಎಷ್ಟು ದೊಡ್ಡ ಮಹತ್ವ ಆಗಿರಬೇಕು ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಅರ್ಥಪೂರ್ಣವಾಗಿ ಇದನ್ನು ವಿವರಣೆ ಕೊಟ್ಟಿದ್ದಾರೆ, ಅದನ್ನು ಜಾರಿಗೆ ತಂದಿದ್ದಾರೆ. ಇಲ್ಲಿ ಬಡವರಿಗೂ ಒಂದೇ ಕಾನೂನು, ಸಾಹುಕಾರರಿಗೂ ಕೂಡ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು ಅಂತ ಕೊಟ್ಟಿರೋಂಥ ಕಾನೂನು ಯಾವುದಾದ್ರೂ ಇದ್ದರೆ ಅದು ಭಾರತದ ಸಂವಿಧಾನ. ಇಂಥ ಭಾರತದ ಸಂವಿಧಾನವನ್ನು ನಾವು ಇವತ್ತು ವಿಜಯನಗರದಲ್ಲಿ ಆಚರಣೆ ಮಾಡ್ತಾ ಇರೋದಕ್ಕೆ ನಮ್ಮೆಲ್ಲ ಸಹೋದರಿಗೂ ಈ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಪೌರ ಕಾರ್ಮಿಕರು ಮತ್ತು ಎಲ್ಲ ನಾಗರಿಕರು ಬಂಧುಗಳು ಎಲ್ಲರೂ ಬಂದು ಈ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾಡ್ತಾ ಇರೋದು ಕೂಡ ಭಾಳ ಶ್ಲಾಘನೀಯ. ಇಂಥರ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮ BBMP ಅಧಿಕಾರಿಗಳು ಇದು ಭಾಳ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ಈ ಅಂಬೇಡ್ಕರ್ ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು BBMP ಅವರಿಗೆ ಮತ್ತು ಮಾನ್ಯ ಶಾಸಕರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಬಹುದಿನಗಳ ಬಹುಸಂಖ್ಯಾತರಿರ್ತಕ್ಕಂಥ ಜನಗಳು ಒಂದು ಏಕೈಕ ಅಭಿಪ್ರಾಯ ಕೂಡ ಇದು. ದಯವಿಟ್ಟು ಸರ್ಕಾರ ಮತ್ತು BBMP ಅಧಿಕಾರಿಗಳು ಇದನ್ನು ಅಂಬೇಡ್ಕರ್ ಸರ್ಕಾರ ಮಾಡೋದ್ರ ಮೂಲಕ ಗಣರಾಜ್ಯೋತ್ಸವಕ್ಕೆ ಮತ್ತು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುವ ಗೌರವ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಈ ದೇಶದ ಮೌಲ್ಯಗಳನ್ನು ಎತ್ತಿ ಇಡೋಣ, ಈ ದೇಶದ ಎಲ್ಲರಿಗೂ ಸಮಾನ ಹಕ್ಕು ಸಿಗಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾವೀಗ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ನಮಗೆ ಇಲ್ಲಿನ BBMP ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಈ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಕೆ ಇಡಬೇಕು ಅಂತ ಎಷ್ಟೋ ಹೋರಾಟ ಮಾಡಿ ಅಂಬೇಡ್ಕರ್ ಪುತ್ಥಳಿಕೆ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆದರೆ ವಿರೋಧ ತುಂಬ ಬಂದಿತ್ತು. ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂಗೆ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಅಂಬೇಡ್ಕರ್ ಪುತ್ಥಳಿಕೆಯಲ್ಲಿ ಓಪನ್ ಮಾಡಿದ್ದೀವಿ. ಮತ್ತು ಈಗ ನಮ್ಮ ಸಾರ್ ಹೇಳ್ದಂಗೆ ಈ ಅಂಬೇಡ್ಕರ್ ಸರ್ಕಲ್ ಅನ್ನೋ ನಾಮಕರಣ ಮಾಡಬೇಕಾಗಿ ನಾವು ನಮ್ಮ ಸನ್ಮಾನ್ಯ MLA ಕೃಷ್ಣಪ್ಪ ಅವ್ರ ಹತ್ರನೂ ಕೇಳ್ತಾ ಇದ್ದೀವಿ. ಹಾಗೆ BBMP ಅಧಿಕಾರಿಗಳಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ.